ಹೈ ಡಿಯರ್ಸ್, ವೆಲ್ಕಮ್ ಟು ಅಮ್ಮನ ಅಡುಗೆ. ಇವತ್ತಿನ ಸ್ಪೆಷಲ್ ರೆಸಿಪಿ ಚಳಿಗಾಲದಲ್ಲಿ ಸಿಗುವಂಥ ಅವರೆಕಾಳನ್ನು ಉಪಯೋಗಿಸ್ಕೊಂಡು ಒನ್ ಪಾಟ್ ರೈಸ್ ರೆಸಿಪಿ ನೋಡ್ಕೊಂಬರೋಣ. ಈ ಚಳಿಗೆ ಬಾಯಿಗೆ ಖಾರವಾಗಿ ರುಚಿಯಾಗಿ ಬಿಸಿ ಬಿಸಿ ಆಗಿರೋಂಥ ಒನ್ ಪಾಟ್ ರೈಸ್, ಅದು ಅವರೆಕಾಳು ಭಾತ್. ಸೊ ಎಳೆ ಅವರೆಕಾಳನ್ನು ಉಪಯೋಗಿಸ್ಕೊಂಡು ಮಾಡುವಂಥ ಈ ಭಾತ್ ರೆಸಿಪಿ ತುಂಬ ರುಚಿಯಾಗಿರುತ್ತೆ. ಖಂಡಿತ ನೀವು ಒಂದ್ಸತಿ ಟ್ರೈ ಮಾಡಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಅವರೆಕಾಳು ಭಾತ್ ಮಾಡೋದಕ್ಕೆ ಸುಮಾರು ಒಂದು 300 ಗ್ರಾಮ್ ಅಷ್ಟು ಎಳೆ ಅವರೆಕಾಳು, 2 ಲೋಟದಷ್ಟು ಅಕ್ಕಿ, ಒಗ್ಗರಣೆಗೋಸ್ಕರ ಈರುಳ್ಳಿ, ಟೊಮೆಟೊ, ಆಲೂಗಡ್ಡೆ ಮತ್ತು ಹುರುಳಿಕಾಯಿ, ಸ್ವಲ್ಪ ಕರಿಬೇವು, ಇದಿಷ್ಟು ಕಟ್ ಮಾಡಿ ಇಟ್ಕೋಬೇಕು. ಆನಂತರ ರುಬ್ಕೊಳ್ಳೋದಕ್ಕೋಸ್ಕರ 1 ಸಣ್ಣ ಕಪ್ಪಷ್ಟು ಹಸಿ ಕಾಯಿ ತುರಿ, ಈರುಳ್ಳಿ, 7 ರಿಂದ 8 ಮೆಣಸಿನಕಾಯಿ, 1 ಮುಷ್ಟಿಯಷ್ಟು ಕೊತ್ತಂಬರಿ ಸೊಪ್ಪು, 1 ಗಡ್ಡೆಯಷ್ಟು ಬೆಳ್ಳುಳ್ಳಿ, 1.5 ಇಂಚಷ್ಟು ಶುಂಠಿ, ಅರ್ಧ ಸ್ಪೂನ್ ಸೋಂಪು, 1 ಪೀಸ್ ಚಕ್ಕೆ, 4-5 ಲವಂಗ, ಇದಿಷ್ಟನ್ನು ಗ್ರೈಂಡ್ ಮಾಡ್ಕೋಬೇಕು. ಈ ಥರ ಮಸಾಲೆ ರುಬ್ಬಿ ಮಾಡೋವಂಥ ಭಾತ್ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಮೊದಲನೇದಾಗಿ ಹಸಿ ಕಾಯಿ 1 ಕಪ್ ಅಷ್ಟು ಹಾಕ್ಕೊಂಡಿದ್ದೀನಿ. 1 ಈರುಳ್ಳಿ, ಸ್ವಲ್ಪ ಜಾಸ್ತಿನೇ ಕೊತ್ತಂಬರಿ ಸೊಪ್ಪು ಇದಕ್ಕೆ ಹಾಕ್ಕೋಬೇಕು. ಖಾರವಾಗಿರಬೇಕು ಅಂದರೆ ಒಂದು ಸ್ವಲ್ಪ ಮೆಣಸಿನ್ಕಾಯಿ ಕೂಡ ಜಾಸ್ತಿ ಇಟ್ಕೋಬೇಕು. ಹಾಗೆ ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ, ಇದಿಷ್ಟನ್ನು ಹಾಕಿ ಸೋಂಪು ಹಾಕಿ ಸ್ವಲ್ಪ ನೀರು ಹಾಕಿದ್ದೀನಿ, ನುಣ್ಣಗೆ ರುಬ್ಬಿ ಇಟ್ಕೊಳ್ಳೋಣ. ನೀವು ಇದಕ್ಕೆ ಬೇಕಾದರೆ ಸ್ವಲ್ಪ ಪುದೀನ ಕೂಡ ಸೇರಿಸ್ಕೋಬೋದು. ಆ ಪುದೀನದ ಘಮ ತುಂಬ ಚೆನ್ನಾಗಿರುತ್ತೆ. ಸೊ ನಾನಿಲ್ಲಿ ಪುದೀನ ಉಪಯೋಗಿಸ್ತಾ ಇಲ್ಲ, ಕಾರಣ ಅವರೆಕಾಳದೇ ಒಂದು ಒಳ್ಳೆ ಘಮ ಇರುತ್ತೆ. ಅದಕ್ಕೋಸ್ಕರ ನಾನಿಲ್ಲಿ ಪುದೀನ ಸ್ಕಿಪ್ ಮಾಡಿದ್ದೀನಿ. ರೈಸ್ ರೆಸಿಪಿಗೆ ಸ್ವಲ್ಪ ಎಣ್ಣೆ ಒಂಚೂರು ಜಾಸ್ತಿನೇ ಹಾಕೋಬೇಕು. 4 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ಈರುಳ್ಳಿ, ಕರಿಬೇವು ಹಾಕಿ ಸ್ವಲ್ಪ ಹೊತ್ತು ಇದನ್ನು ಬಾಡಿಸ್ಕೊಳ್ಳೋಣ. ಈರುಳ್ಳಿ ಲೈಟಾಗಿ ಟ್ರಾನ್ಸ್ಪರೆಂಟ್ ಆಗಬೇಕು, ಜಾಸ್ತಿ ಬ್ರೌನ್ ಆಗೋದು ಬೇಡ. ಆನಂತರ ಆಲೂಗಡ್ಡೆ ಮತ್ತು ಕ್ಯಾರೆಟ್ ಕಟ್ ಮಾಡಿರೋದೇನು ಹಾಕಿದ್ದೀನಿ. ಇಲ್ಲಿ ಇನ್ನೂ ನೀವು ಬೇಕಿರೋ ತರಕಾರಿ ಹಾಕ್ಬೋದು, ಬೀನ್ಸ್ ಈ ಥರದನ್ನೆಲ್ಲ. ಬಟ್ ನಾನು ಇದಕ್ಕೆ ಅವರೆಕಾಳನ್ನೇ ಜಾಸ್ತಿ ಹಾಕ್ತಿರೋದ್ರಿಂದ ಬೇರೆ ತರಕಾರಿ ಕಡಿಮೆ ಹಾಕ್ಕೊಂಡು ಅವರೆಕಾಳನ್ನೇ ಜಾಸ್ತಿ ಹಾಕ್ಕೋಬೇಕು. ಹಾಗೆ ಮೇಯ್ನಾಗಿ ಇದಕ್ಕೆ ಎಳೆ ಅವರೆಕಾಳೇ ಹಾಕ್ಕೋಬೇಕು. ಬಲ್ತಿರೋ ಅಂಥ ಅವರೆಕಾಳು ಅಷ್ಟು ರುಚಿ ಕೊಡೋಲ್ಲ. ಬಲ್ತಿರೋಂಥ ಅವರೆಕಾಳಿಂದ ನಾವು ಸಾಂಬಾರು ಮಾಡ್ಕೋಬೋದು. ಇದಕ್ಕೆ ಅವರೆಕಾಳು ಸಾರು ಅಥವಾ ಈ ಥರ ಏನಾದ್ರು ಬೇರೆ ಮಸಾಲೆ ಸಾಂಬಾರಿಗೆ ಇಂಥದಕ್ಕೆಲ್ಲ ಉಪಯೋಗಿಸ್ಕೋಬೋದು. ಎಳೆಕಾಳು ಉಪ್ಪಿಟ್ಟಿಗೆ ಮತ್ತು ಈ ಥರದ ರೈಸ್ ರೆಸಿಪಿಗೆ ತುಂಬ ಚೆನ್ನಾಗಿರುತ್ತೆ. ಅವರೆಕಾಳು ಮತ್ತು ಟೊಮೆಟೊ, ಅರಿಶಿನ, ಉಪ್ಪು ಇದಿಷ್ಟನ್ನು ಹಾಕಿ ಎಣ್ಣೆಯಲ್ಲಿ ಒಂದು ಸ್ವಲ್ಪ ಹೊತ್ತು ಇದನ್ನು ಬಾಡಿಸ್ಕೊಳ್ಳೋಣ. ಇದೊಂದು 2 ನಿಮಿಷ ಹುರ್ಕೊಂಡಾದಮೇಲೆ ರುಬ್ಬಿರೋ ಮಸಾಲೆ ಹಾಕಿ ಮತ್ತು ಮಸಾಲೆ ಜೊತೆಗೂ ಇನ್ನೊಂದು 2 ನಿಮಿಷ ಬೇಯಿಸ್ಕೋಬೇಕು. ಕಲರ್ ನಮಗೆ ಗ್ರೀನಾಗಿ ಚೆನ್ನಾಗಿ ಕಾಣಿಸ್ತಿರೋದೆ ನಾವು ಕೊತ್ತಂಬರಿ ಸೊಪ್ಪು ಜಾಸ್ತಿ ಹಾಕಿರೋದ್ರಿಂದ. ಈ ಎಳೆ ಅವರೆಕಾಳು ನಾನು ಹೇಗೆ ಇದನ್ನು ಬಿಡಿಸ್ಕೊಂಡೆ ಅಂತಂದರೆ, ಸುಮಾರು ನಾವು ಒಂದು 2 kg ಅವರೆಕಾಯಿ ತಂದರೆ ಅದರಲ್ಲಿ ಎಳೆ ಅವರೆಕಾಳನ್ನು ಬಿಡಿಸುವಾಗ ಬೇರೆ ಒಂದು ಬೌಲಲ್ಲಿ ಹಾಕಿಟ್ಕೊಂಡು ಬಲ್ತಿರೋ ಅಂಥ ಕಾಳನ್ನು ಸಪ್ರೇಟಾಗಿ ಇಟ್ಕೊಂಡಾಗ ಬಲ್ತಿರೋ ಕಾಳಿಂದ ಸಾಂಬಾರು ಮಾಡ್ಕೋಬೋದು. ಎಳೆ ಕಾಳಿಂದ ಈ ಥರ ಒನ್ ಪಾಟ್ ರೈಸ್ ರೆಸಿಪಿನೋ ಅಥವಾ ಉಪ್ಪಿಟ್ಟು ಏನಾದ್ರು ತಿಂಡಿಗೆ ಮಾಡ್ಕೋಬೋದು, ಅಥವಾ ಕೂಟ್ ಥರ ಮಾಡ್ಕೋಬೋದು, ಅಥವಾ ಸಾಗು ಮಾಡ್ಕೋಬೋದು. ಸೊ ಎಳೆ ಕಾಳಿಂದ ಇದ್ಕಿದ ಬೇಳೆ ಮಾಡೋಕ್ಕೋದ್ರೆ ಅದು ನುಣ್ಣಗಾಗ್ಬಿಡುತ್ತೆ. ಅದಕ್ಕೋಸ್ಕರ ಈ ಥರ ಕಾಳನ್ನ ಸಪ್ರೇಟ್ ಮಾಡಿಟ್ಕೊಂಡು ನಾವು ಅದರ ತಿಂಡಿಗೆ ಮತ್ತು ಬಲ್ತಿರೋ ಕಾಳಿಂದ ಸಾಂಬಾರಿಗೆ ಈ ಥರ ಮಾಡ್ಕೊಂಡಾಗ ಒಂದೊಂದು ಟೈಮಲ್ಲಿ ಒಂದೊಂದು ನೀವು ಈ ಅವರೆಕಾಳನ್ನು ಉಪಯೋಗಿಸ್ಕೊಂಡಾಗ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಒಂದೇ ಥರ ತಿಂತಾಯಿದ್ರೆ ಬೋರ್ ಅನ್ಸುತ್ತಲ್ವ, ಈ ಥರ ನಾವು ವೇರಿಯೇಷನ್ಸ್ ಮಾಡ್ಕೋಬೋದು. ಸೊ ನಾನು ಇದಕ್ಕೆ ಒಂದು ಸ್ವಲ್ಪ ಧನಿಯಾ ಪುಡಿ ಕೂಡ ಹಾಕಿದ್ದೀನಿ. 1 ಸಣ್ಣ ಸ್ಪೂನಷ್ಟು ಧನಿಯಾ ಪುಡಿ ಹಾಕಿ ಅಕ್ಕಿ ಹಾಕಿ ಒಂದು ಸ್ವಲ್ಪ ಹೊತ್ತು ಇದನ್ನು ಮಸಾಲೆ ಜೊತೆ ಹುರ್ಕೊಂಡ್ಮೇಲೆ ನೀರು ಹಾಕೋಣ. ಮಿಕ್ಸಿ ಜಾರ್ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕಿ ಉಳಿದಿರೋಂಥ 3.5 ಲೋಟದಷ್ಟು ನೀರನ್ನು ಇಲ್ಲಿ ಹಾಕಿದ್ದೀನಿ. ಅಂದರೆ 2 ಕಪ್ಗೆ ಡಬಲ್ ಕ್ವಾಂಟಿಟಿ ಅಷ್ಟು 4 ಕಪ್ಪಷ್ಟು ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಟೇಸ್ಟ್ ಇವಾಗ ಚೆಕ್ ಮಾಡ್ಕೋಬೋದು. ಬೇಕಂದರೆ ಉಪ್ಪು ಖಾರ ಏನಾರು ಕಡಿಮೆ ಅನಿಸಿದ್ರೆ ಇವಾಗಲೇ ನೀವು ಹಾಕ್ಕೊಂಡು ನಂತರ ಲಿಡ್ ಕ್ಲೋಸ್ ಮಾಡಿ 3 ವಿಸಿಲ್ ಕೂಗಿಸ್ಕೊಂಡ್ರೆ ಆಯಿತು. ರುಚಿಯಾಗಿರುವಂಥ ಒಂದು ಒಳ್ಳೆ ಘಮ ಇರುವಂಥ ಅವರೆಕಾಳು ಭಾತ್ ರೆಡಿ ಆಗುತ್ತೆ. ಡಿಸೆಂಬರಲ್ಲಿ ಅವರೆಕಾಯಿ ಮೇಳ ನಡೆಯುತ್ತೆ. ಹಾಗೆ ಡಿಸೆಂಬರಲ್ಲಿ ಚಳಿ ಕೂಡ ಜಾಸ್ತಿ ಇರುತ್ತೆ. ಸೊ ಈ ಅವರೆಕಾಳನ್ನು ನಾವು ಕೂಡ ಈ ಥರ ವಿವಿಧ ಅಡುಗೆಗಳಲ್ಲಿ ಬಳಸ್ಕೊಂಡಾಗ ಬಾಯಿಗೆ ಒಂದು ಒಳ್ಳೆ ರುಚಿನೂ ಇರುತ್ತೆ. ಇಂಥ ಒಂದು ಒನ್ ಪಾಟ್ ರೈಸ್ಗೆ ಅಥವಾ ಪುಲಾವ್ಗೆ, ಬಿರಿಯಾನಿಗೆ ರಾಯ್ತ ಸರ್ವ್ ಮಾಡಿದಾಗ ಕೆಲವೊಮ್ಮೆ ಇದರ ರುಚಿನ ಅದು ಕಮ್ಮಿ ಮಾಡಿಬಿಡುತ್ತೆ. ಸೊ ಹಾಗಾಗಿ ಇದಕ್ಕೆ ಒಂದು ಒಳ್ಳೆ ಖಾರವಾಗಿರೋಂಥ ನೀರು ಚಟ್ನಿ ನಾನು ಇದಕ್ಕೆ ಸರ್ವ್ ಮಾಡ್ತಾಯಿದ್ದೀನಿ. ಇನ್ ಕೇಸ್ ನಮಗೆ ಮೊಸರೆ ಬೇಕು ಅಂತನವರು ಈರುಳ್ಳಿ ಮತ್ತು ಸ್ವಲ್ಪ ಅಚ್ಕಾರದ ಪುಡಿ, ಉಪ್ಪು ಹಾಕಿ ಸರ್ವ್ ಮಾಡ್ಬೋದು. ಬರೀ ಸೌತೆಕಾಯಿ ಈರುಳ್ಳಿ ಹಾಕ್ಬಿಟ್ರೆ ಇದರ ರುಚಿ ಕಮ್ಮಿ ಆಗುತ್ತೆ. ಸ್ವಲ್ಪ ಚಿಲ್ಲಿ ಪೌಡ್ರ್ ಹಾಕಿ ನಾನು ಮೊಸರು ಜೊತೆಗೆ ಹಾಗೆ ನೀರು ಚಟ್ನಿ ಜೊತೆಗೆ ಇದನ್ನು ಸರ್ವ್ ಮಾಡಿದ್ದೀನಿ. ಖಂಡಿತ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ.